ಮೈಸೂರಿನಲ್ಲಿ ಬೈಕ್ ಸವಾರನಿಗೆ ಹಯಾಬುಸಾ ಡಿಕ್ಕಿ ಕೇಸ್. ಭೀಕರ ಅಪಘಾತದ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಬೈಕ್ ಸವಾರನಿಗೆ ಹಯಾಬುಸಾ ಡಿಕ್ಕಿ ಕೊಡದಂತ ಪ್ರಕರಣ, ಈ ಭೀಕರ ಅಪಘಾತದ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಜುಲೈ 6ರ ಮಧ್ಯರಾತ್ರಿ ಮೈಸೂರಿನಲ್ಲಿ ನಡೆದಿದ್ದ ಅಪಘಾತ. ರಸ್ತೆ ಪಕ್ಕದಲ್ಲಿ ಹೋಗ್ತಾ ಇದ್ದ ಝೊಮ್ಯಾಟೊ ಬೈಕಿಗೆ ಡಿಕ್ಕಿ ಕೊಡ್ತಿದೆ. ವೇಗವಾಗಿ ಬಂದಿದ್ದ ಹಯಾಬುಸಾ ಬೈಕು ಝೊಮ್ಯಾಟೊ ಬೈಕಿಗೆ ಡಿಕ್ಕಿ ಕೊಡ್ತಿದೆ. ಡಿಕ್ಕಿ ಕೊಡ್ತಾ ರಭಸಕ್ಕೆ ಸ್ಥಳದಲ್ಲೇ ಝೊಮ್ಯಾಟೊ ಬೈಕ್ ಸವಾರ ಬಲಿಯಾಗಿದ್ದಾನೆ. ಡಿಕ್ಕಿಯ ನಂತರ 100 ಮೀಟರ್ ದೂರಕ್ಕೆ ಹಯಾಬುಸಾ ಬೈಕ್ ಬಿದ್ದಿತ್ತು. ಅಪಘಾತದ ತೀವ್ರತೆಗೆ ಹಯಾಬುಸಾ ಬೈಕಿಗೆ ಬೆಂಕಿ ತಗುಲಿತು. ಹಯಾಬುಸಾ ಬೈಕ್ನ ಪೆಟ್ರೋಲ್ ಸೋರಿಕೆ ಆಗಿ ಬೆಂಕಿ ತಗುಲಿತು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮೈಸೂರಿನಲ್ಲಿ ನಡೆದಂತ ಭೀಕರ ಅಪಘಾತದ ದೃಶ್ಯ. ರಸ್ತೆ ಬದಿಯಲ್ಲಿದ್ದ ಝೊಮ್ಯಾಟೊ ಬೈಕಿಗೆ ಡಿಕ್ಕಿ ಹೊಡೆದು 100 ಮೀಟರ್ ದೂರ ಹೋಗಿ ಹಯಾಬುಸಾ ಬೈಕ್ ಬೀಳುತ್ತೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಡಿಕ್ಕಿ ಹೊಡೆದ ನಂತರ ಯಾವ ಸ್ಪೀಡಲ್ಲಿ ಬೈಕು ಸ್ಕಿಡ್ ಆಗಿ ಹೋಗಿ ಬೀಳುತ್ತೆ ಅಂತ. ಈತ ಡಿಕ್ಕಿ ಹೊಡೆದ ರಭಸಕ್ಕೆ ಝೊಮ್ಯಾಟೊ ಬೈಕಲ್ಲಿದ್ದ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಡಿಕ್ಕಿ ಹೊಡೆದ ನಂತರ ಯಾವ ಸ್ಪೀಡಲ್ಲಿ ಹಯಾಬುಸಾ ಬೈಕ್ ಸ್ಕಿಡ್ ಆಗಿದೆ ನೋಡ್ತಾ ಇದ್ದೀರಿ. ಅಂದ್ರೆ ಈ ಬೈಕ್ ಯಾವ ಸ್ಪೀಡಲ್ಲಿತ್ತು, ಯಾವ ಸ್ಪೀಡಲ್ಲಿ ಝೊಮ್ಯಾಟೊ ಬೈಕಿಗೆ ಡಿಕ್ಕಿ ಹೊಡೆದಿದೆ ದೃಶ್ಯದಲ್ಲಿ ನೋಡಬಹುದು. ಹಯಾಬುಸಾ ಬೈಕಿಗೆ ಬೆಂಕಿ ತಗುಲಿತ್ತು. ಸುಟ್ಟ ಗಾಯದೊಂದಿಗೆ ಹಯಾಬುಸಾ ಬೈಕಿನ ಸವಾರ ಆಸ್ಪತ್ರೆ ಸೇರಿದ್ದ. ನಿರ್ಲಕ್ಷ್ಯದಿಂದ ಹಯಾಬುಸಾ ಬೈಕ್ ಅನ್ನ ಚಲಾಯಿಸಿದ್ದ. ಆತನ ಹೆಸರು ಸೈಯದ್ ಸರೂನ್ ಅಂತ. ಚಾಮರಾಜನಗರದ ಗಾಳಿಪುರ ನಿವಾಸಿ ಈತ ಸೈಯದ್ ಸರೂನ್. ಡಿಕ್ಕಿ ಕೊಡದ ನಂತರ 100 ಮೀಟರ್ ದೂರಕ್ಕೆ ಹೋಗಿ ಬಿದ್ದಿದೆ ಹಯಾಬುಸಾ ಬೈಕ್. ಇವು ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆ ಹಯಾಬುಸಾ ಬೈಕ್ ಸ್ಕಿಡ್ ಆಗಿ ಅಲ್ಲಿಂದ ಪಾಸ್ ಆಗುತ್ತೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಹಯಾಬುಸಾ ಬೈಕಿನ ಸವಾರನ ನಿರ್ಲಕ್ಷ್ಯವೇ ಈ ಅಪಘಾತಕ್ಕೆ ಕಾರಣ ಆಗಿರೋದು. ಡಿಕ್ಕಿ ಹೊಡೆದ ರಭಸ ನೋಡ್ತಾ ಇದ್ರಲ್ಲೇ ಗೊತ್ತಾಗತ್ತೆ ಈ ಬೈಕ್ ಯಾವ ಸ್ಪೀಡಲ್ಲಿತ್ತು ಅಂತ. ಅತಿ ವೇಗದಲ್ಲಿ ಬಂದು ಝೊಮ್ಯಾಟೊ ಬೈಕಿಗೆ ಡಿಕ್ಕಿ ಹೊಡೆದಿದೆ. ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. 100 ಮೀಟರ್ ದೂರಕ್ಕೆ ಹೋಗಿ ಬಿದ್ದಿದೆ ಹಯಾಬುಸಾ ಬೈಕ್. ಆ ಬೈಕಿಗೆ ಬೆಂಕಿ ತಗುಲಿದೆ. ಹೊತ್ತಿ ಉರಿದಿದೆ ಆ ಬೈಕ್. ಸುಟ್ಟ ಗಾಯದೊಂದಿಗೆ ಹಯಾಬುಸಾ ಬೈಕಿನ ಸವಾರ ಆಸ್ಪತ್ರೆಗೆ ದಾಖಲಾಗ್ತಾನೆ. ಆತನ ಹೆಸರು ಸೈಯದ್ ಸರೂನ್ ಅಂತ.